ಇವತ್ತು ನಾವು ಅಟಲ್ ಟಿಂಕರಿಂಗ್ ಲ್ಯಾಬ್ನಲ್ಲಿ ಕ್ಯೂ ಆರ್ ಕೋಡನ್ನು ಹೇಗೆ ಜನರೇಟ್ ಮಾಡೋದು ಅನ್ನೋದನ್ನು ನೋಡೋಣ. ನಾವು ಈ ಒಂದು ಕ್ಯೂ ಆರ್ ಕೋಡ್ ಸ್ವಂತ ಕ್ಯೂ ಆರ್ ಕೋಡ್ ರೆಡಿ ಮಾಡಬೇಕಾದ್ರೆ ಕ್ಯೂ ಆರ್ ಕೋಡ್ ನಮಗೆ ಫ್ರೀ ಆ್ಯಪ್ ಅದ. ಈ ಆ್ಯಪಿನ ಮೇಲೆ ಕ್ಲಿಕ್ ಮಾಡಿದರೆ ನಮಗೊಂದು ಶೀಟ್ ಓಪನ್ ಆಗ್ತದೆ. ಇದರಲ್ಲಿ 4 ವಿಷಯಗಳಿವೆ. ಒಂದು ಎಂಟರ್ ಕಂಟೆಂಟ್, ಸೆಟ್ ಕಲರ್ಸ್, ಆ್ಯಡ್ ಲೋಗೋ ಇಮೇಜ್ ಮತ್ತು ಕಸ್ಟಮೈಸ್ ಡಿಸೈನ್ಸ್ ಅಂತ ಇರ್ತದೆ. ಫಸ್ಟು ಎಂಟರ್ ಕಂಟೆಂಟಲ್ಲಿ ನಮ್ಮ ಹೆಸರನ್ನು ಕಂಟೆಂಟಲ್ಲಿ ಹಾಕಬೇಕು. ಸೊ ಇಲ್ಲಿ ಮಂತ್ಲಿ ಹೆಸರ ಬದಲಿಗೆ ನಾನು ನನ್ನ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ, ಶಾಂತ ಅಂತ ಹಾಕ್ಕೊಳ್ತೀನಿ. ಓಕೆನಾ. ಇದರಲ್ಲಿ ಎಂಟ್ರಿ ಆದ ತಕ್ಷಣವೇ ಸೆಟ್ ಕಲರ್ಸಿಗೆ ಹೋಗೋಣ. ಈ ಸೆಟ್ ಕಲರ್ಸಲ್ಲಿ ನಮಗೆ ಸಿಂಗಲ್ ಕಲರ್, ಕಲರ್ ಗ್ರೇಡಿಯಂಟ್ ಮತ್ತು ಕಸ್ಟಮೈಸ್ ಐ ಕಲರ್ ಅಂತ ಅದ. ಇದರಲ್ಲಿ ನಾವು ಕಲರ್ ಗ್ರೇಡಿಯಂಟಿಗೆ ಹೋದಾಗ ನಮಗೆ 2 ಕಲರ್ ಸಿಗ್ತದೆ. ಓಕೆ, ನಮಗೆ ಬೇಕಾದಂಥ ಕಲರ್ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಉದಾಹರಣೆಗೆ ರೆಡ್ ಬೇಕಾದರೆ ರೆಡ್ ತಗೊಳ್ಳಿ, ಗ್ರೀನ್ ಬೇಕಾದರೆ ಗ್ರೀನ್ ತೆಗೆದುಕೊಳ್ಳಿ, ಬ್ಲೂ ಬೇಕಾದರೆ ಬ್ಲೂ ತೆಗೆದುಕೊಳ್ಳಿ. ನಂತರ ಎರಡನೇ ಕಲರಿಗೆ ಹೋದಾಗೂ ಸಹ ನಮಗೆ ಯಾವ ಕಲರ್ ಬೇಕು ಅದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಬೇರೆ ಬೇರೆ ಲೈಟ್ ಕಲರ್ ಬರ್ತವೆ. ಈ ಲೈಟ್ ಕಲರ್ಸನ್ನು ನಾವು ಇದರಲ್ಲಿ ತೆಗೆದುಕೊಳ್ಳೋಣ. ನಂತರ ನೆಕ್ಸ್ಟ್ ಸ್ಟೆಪ್ ಏನು, ಲೋಗೋ ಇಮೇಜ್. ಈ ಲೋಗೋ ಇಮೇಜಲ್ಲಿ ನೀವು ನಿಮ್ಮ ಫೋಟೋನ ಅಪ್ಲೋಡ್ ಮಾಡ್ಬೋದು ಅಥವಾ ಇಲ್ಲಿರುವಂತಹ ಲೋಗೋಗಳನ್ನು ಅಪ್ಲೈ ಮಾಡ್ಬೋದು. ಸೊ ಉದಾಹರಣೆಗೆ ನಾನು ಅಪ್ಲೋಡ್ ಇಮೇಜಿಗೆ ಹೋಗ್ತೀನಿ. ಅಪ್ಲೋಡ್ ಇಮೇಜಿಗೆ ಹೋದಾಗ ಗ್ಯಾಲರಿಯಲ್ಲಿ ಕೆಲವೊಂದು ಫೋಟೋಗಳಿರ್ತವೆ ಅಥವಾ ಡೆಸ್ಕ್ಟಾಪಲ್ಲಿ ತೆಗೆದುಕೊಂಡಾಗ ಫೋಟೋಗಳು ಇರ್ತವೆ. ಈ ಫೋಟೋಗಳನ್ನು ನಾನು ಒಂದು ಫೋಟೋನ ತೆಗೆದುಕೊಳ್ತೀನಿ. ಉದಾಹರಣೆಗೆ ನನಗೆ ಕುವೆಂಪು ಇಷ್ಟ. ಸೊ ಕುವೆಂಪು ಅವ್ರ ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಿದಾಗ ಇಲ್ಲಿ ಅವ್ರ ಫೋಟೋ ಬಂತು. ಓಕೆನಾ. ನಂತರ ನಾನು ನೆಕ್ಸ್ಟ್ ಏನು ಮಾಡ್ತೀನಿ, ಕಸ್ಟಮೈಸ್ ಡಿಸೈನಿಗೆ ಹೋಗ್ತೀನಿ. ಈ ಕಸ್ಟಮೈಸ್ ಡಿಸೈನ್ ಅಂದರೆ ಇಲ್ಲಿ 3 ವಿಭಾಗಗಳು ಇರ್ತವೆ. ಈ ಒಳಗಡೆ ಒಂದು ಭಾಗ, ಈ ಒಂದು ಭಾಗ, ಈ ಒಂದು ಇಂಟೀರಿಯರ್. ಈ 3 ಭಾಗಗಳನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಉದಾಹರಣೆಗೆ ಇದರಲ್ಲಿ ನಾವು ಯಾವ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಓಕೆ, ಇದು ಥರ್ಡ್ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಂತರ ಇದರಲ್ಲಿ ಯಾವ ತೆಗೆದುಕೊಳ್ಳೋಣ, ಇದನ್ನು ತಗೊಳ್ಳೋಣ. ಓಕೆ, ನಂತರ ಇದರಲ್ಲಿ ಇದನ್ನು ತೆಗೆದುಕೊಳ್ತೀನಿ. ಇಷ್ಟು ಆದ ನಂತರ ನೇರವಾಗಿ ನಾವು ಕ್ರಿಯೇಟ್ ಕ್ಯೂ ಆರ್ ಕೋಡಿಗೆ ಹೋದಾಗ ಇಲ್ಲಿ ನೀವು ಏನೇನು ಅಪ್ಲೈ ಮಾಡಿದ್ದೀರಿ ಅದೆಲ್ಲ ರೆಡಿಯಾಗಿ ಇಲ್ಲಿ ಬಂತು. ಸೊ ಇದನ್ನು ನಾವು ಡೌನ್ಲೋಡ್ PNGಗೆ ಹೋಗೋಣ. ಈ ಒಂದು ಕ್ಯೂ ಆರ್ ಕೋಡ್ ಡೌನ್ಲೋಡ್ ಆಯಿತು. ಓಕೆ, ಈಗ ಡೌನ್ಲೋಡ್ ಆಗ್ತದೆ. ಈ ಡೌನ್ಲೋಡ್ ಆದ ನಂತರ ನಮಗೆ ಡೌನ್ಲೋಡ್ ಆಗಿರುವಂಥ ಪಿಕ್ಚರ್ ಸಿಗ್ತದೆ. ಓಕೆ, ಇಲ್ಲಿ ಡೌನ್ಲೋಡ್ ಪಿಕ್ಚರ್ ಸಿಕ್ತು. ಈ ಡೌನ್ಲೋಡ್ ಪಿಕ್ಚರನ್ನು ನಾವು ಓಪನ್ ಮಾಡಿದಾಗ ನಮಗೆ ಈ ಥರ ಒಂದು ಕ್ಯೂ ಆರ್ ಕೋಡ್ ರೆಡಿ ಆಯಿತು. ಸೊ ಇದನ್ನು ನಾವು ನಮ್ಮ ಸ್ವಂತ ಬಳಕೆಗೆ ದೆನ್ ನಮಗೆ ಬೇಕಾದರೆ ಬೇರೆ ಒಂದು ಸ್ವಂತ ಅನ್ವಯಕ್ಕೋಸ್ಕರ ನಾವು ಇದನ್ನು ಕ್ಯೂ ಆರ್ ಕೋಡ್ ನಾವು ಬಳಸ್ಬೋದು. ಓಕೆ, ಗುಡ್ ಕ್ವಶನ್. ಈ ನಮ್ಮ ಶಾಲಾ ಆವರಣದಲ್ಲಿ ಈ ಕ್ಯೂ ಆರ್ ಕೋಡನ್ನು ನಾವು ರೆಡಿ ಮಾಡಿದರೆ ಈ ಕ್ಯೂ ಆರ್ ಕೋಡಲ್ಲಿ ನಾವು ಹಲವಾರು ವಿಷಯಗಳನ್ನು ಹಾಕ್ಬೋದು. ಅಂದರೆ ನಮ್ಮ ಶಾಲಾ ಆವರಣದ ಫೋಟೋ ಹಾಕ್ಬೋದು, ನಮ್ಮ ಶಾಲಾ ವಿದ್ಯಾರ್ಥಿಗಳ ಡೀಟೇಲ್ಸ್ ಕಳಿಸ್ಬೋದು, ಶಿಕ್ಷಕರ ಡೀಟೇಲ್ಸ್ ಕಳಿಸ್ಬೋದು. ನಾವು ಪಾಲಕರಿಗೆ ಈ ಕ್ಯೂ ಆರ್ ಕೋಡನ್ನು ಸೆಂಡ್ ಮಾಡಿದರೆ ಅವರು ಕ್ಯೂ ಆರ್ ಕೋಡ್ ಮೇಲೆ ಸ್ಕ್ಯಾನ್ ಮಾಡಿದ್ರಂದರೆ ನಮ್ಮ ಇಡೀ ಶಾಲೆಯ ಮಾಹಿತಿ ಅದರಲ್ಲಿ ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಶಾಲೆಯಲ್ಲೂ ಸಹ ಅಪ್ಲೈ ಮಾಡ್ಬೋದು.